ತಿಮ್ಮಪ್ಪನ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ ಮನೆ ಮಾಡಿದೆ. ತಿರುಪತಿ ವೆಂಕಟೇಶ್ವರನಿಗೆ ವಿಶೇಷವಾದಂತ ಪೂಜೆ ಪುನಸ್ಕಾರವನ್ನ ಮಾಡಲಾಗ್ತಾ ಇದೆ. ವೈಕುಂಠ ಏಕಾದಶಿಯ ಹಿನ್ನೆಲೆ ಹರಿದು ಬಂದ ಭಕ್ತ ಸಾಗರ. ತಿರುಪತಿ ತಿಮ್ಮಪ್ಪನ ದರ್ಶನ ಪಡಿತಾ ಇದ್ದಾರೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು. ವೈಕುಂಠ ದ್ವಾರದ ಮೂಲಕ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಭಕ್ತರು. ಇವತ್ತು ನಾಳೆ ನಾಡಿದ್ದು ಟೋಕನ್ ಹೊಂದಿದವರಿಗೆ ದರ್ಶನದ ವ್ಯವಸ್ಥೆ ಇದೆ. ಟೋಕನ್ ಹೊಂದಿದವರಿಗೆ ಮಾತ್ರ ವೈಕುಂಠ ಏಕಾದಶಿಯ ದರ್ಶನ ಸಿಗಲಿದೆ. ಜನವರಿ 2ರಿಂದ 8ರವರೆಗೆ ಟೋಕನ್ ಇಲ್ಲದ ಭಕ್ತರಿಗೂ ದರ್ಶನ. ಸರ್ವ ದರ್ಶನದಲ್ಲಿ ವೈಕುಂಠದ ದ್ವಾರದ ಮೂಲಕ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗುತ್ತೆ. ನೋಡಿ, ಇವತ್ತು ವೈಕುಂಠ ಏಕಾದಶಿಯ ಸಂಭ್ರಮ ಎಲ್ಲಾ ಕಡೆಯಲ್ಲೂ ಕೂಡ ಮನೆ ಮಾಡಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ಜಿಲ್ಲೆಯಲ್ಲೂ ದೇಶವ್ಯಾಪಿ ಎಲ್ಲೆಲ್ಲಿ ತಿಮ್ಮಪ್ಪನ ಸನ್ನಿಧಾನವಿದೆಯೋ ಅಲ್ಲೆಲ್ಲ ವಿಶೇಷವಾದಂಥ ಪೂಜೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭೂಲೋಕದಲ್ಲೇ ಇರುವಂತಹ ದೈವಿ ನೆಲೆ ಅಂತ ಕರೆಸಿಕೊಳ್ಳುವ ತಿರುಮಲದಲ್ಲಿ ಇವತ್ತು ತಿಮ್ಮಪ್ಪನ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ. ವೈಕುಂಠ ದ್ವಾರದ ಮೂಲಕ ಪ್ರವೇಶವನ್ನ ಮಾಡಲಿಕ್ಕೆ ಭಕ್ತರು ಕಾತುರರಾಗಿದ್ದಾರೆ. ಇವತ್ತು ಉಪವಾಸವಿದ್ದು ಗೋವಿಂದನ ನಾಮಸ್ಮರಣೆ ಮಾಡಿದಾಗ ಜನ್ಮ ಪಾವನ ಆಗಲಿದೆ ಅನ್ನೋದು ವಾಡಿಕೆ. ಈ ಕಾರಣಕ್ಕಾಗಿಯೇ ಇವತ್ತು ಗೋವಿಂದನ ನಾಮ ಜಪ ಮಾಡಲಾಗತ್ತೆ. ಈಗಾಗಲೇ ತಿರುಪತಿಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಬರುವಂಥ ಭಕ್ತರಿಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಅಪಾರ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಯಾರಿಗೂ ದರ್ಶನ ಆಗದೇ ಇರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರಿಗೂ ದರ್ಶನದ ಅವಕಾಶ, ಆದರೆ ಟೋಕನ್ ತೆಗೆದುಕೊಂಡಿರಬೇಕು ಮುಂಚಿತವಾಗಿ. ಯಾಕಂದರೆ ಸಾಮಾನ್ಯ ದಿನಗಳಲ್ಲೇ ತಿರುಪತಿ ತಿಮ್ಮಪ್ಪ ಅಂತ ಅಂದರೆ ಅನೇಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಈ ಕಾರಣಕ್ಕಾಗಿ ತಿರುಮಲ ಶ್ರೀವಾರಿ ದೇವಸ್ಥಾನದಲ್ಲಿ ವೈಕುಂಠ ದ್ವಾರ ದರ್ಶನ ಆರಂಭ ಆಗಿದೆ. ಈಗಾಗಲೇ ಮಧ್ಯರಾತ್ರಿಯ ನಂತರ ಅರ್ಚಕರು ಶುಭ ಸಮಯದಲ್ಲಿ ವೈಕುಂಠ ದ್ವಾರವನ್ನು ತೆರೆದಿದ್ದಾರೆ. ಧನುರ್ಮಾಸ ಕೈಂಕರ್ಯ ಮತ್ತು ವಿಶೇಷ ಆರತಿಗಳ ನಂತರ ದೇವಾಲಯದ ಅಧಿಕಾರಿಗಳು, ಅರ್ಚಕರು ಮತ್ತು ಟಿಟಿಡಿ ಆಡಳಿತ ಮಂಡಳಿಯ ಅಧಿಕಾರಿಗಳು ಮೊದಲು ವೈಕುಂಠ ದ್ವಾರವನ್ನು ಪ್ರದಕ್ಷಿಣೆ ಮಾಡಿದ್ರು. ಅನಂತರ ಅನೇಕ ಗಣ್ಯರು ವೆಂಕಟೇಶ್ವರನ ದರ್ಶನ ಪಡೆದು ವೈಕುಂಠ ದ್ವಾರನ ಪ್ರದಕ್ಷಿಣೆ ಮಾಡಿದ್ರು. ವೈಕುಂಠ ದ್ವಾರದ ಮೂಲಕ ಅನೇಕ ಗಣ್ಯರು ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡ್ಕೊಳ್ತಾ ಇದ್ದಾರೆ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕುಟುಂಬ ಸದಸ್ಯರು, ಚಲನಚಿತ್ರ ನಟ ನಾರಾ ರೋಹಿತ್ ಮತ್ತು ಅವರ ಪತ್ನಿ, ರಾಜ್ಯ ಹಣಕಾಸು ಸಚಿವ ಪಯ್ಯಾವುಳ ಕೇಶವ್, ಚಿತ್ರ ನಿರ್ಮಾಪಕ ಡಿವಿವಿ ದಾನಯ್ಯ, ಮೆಗಾಸ್ಟಾರ್ ಚಿರಂಜೀವಿ ಅವರ ಪತ್ನಿ ಸುರೇಖಾ ಮತ್ತು ಪುತ್ರಿಯರಾದ ಸುಷ್ಮಿತಾ, ಶ್ರೀಜಾ, ನ್ಯಾಯಮೂರ್ತಿ ಶ್ರೀನಿವಾಸುಲು ರೆಡ್ಡಿ, ತೆಲಂಗಾಣ ವಿಧಾನಸಭೆಯ ಸ್ಪೀಕರ್ ಗದ್ದಂ ಪ್ರಸಾದ್ ಕುಮಾರ್, ರಾಜ್ಯ ಸಚಿವ ಸತ್ಯಕುಮಾರ್, ರಾಜ್ಯ ವಿಧಾನಸಭಾಧ್ಯಕ್ಷರಾದ ಅಯ್ಯಣ್ಣ ಪತ್ರುಡು, ರಘುರಾಮಕೃಷ್ಣಂ ರಾಜು, ಕೇಂದ್ರ ಸಚಿವ ರಾಮಮೋಹನ್ ನಾಯ್ಡು, ರಾಜ್ಯ ಸಚಿವ ನಿರ್ಮಲಾ ನಾಯ್ಡು ದೇವರ ದರ್ಶನವನ್ನು ಪಡೆದಿದ್ದಾರೆ. ವೈಕುಂಠ ದ್ವಾರದ ದರ್ಶನ ಆರಂಭಿಸಿದ್ದು ಎಲ್ಲಿಯೂ ಯಾವುದೇ ತೊಂದರೆಗಳಿಲ್ಲದೆ ನಾವು ವ್ಯವಸ್ಥೆಗಳನ್ನು ಮಾಡಿದ್ದೇವೆ ಅಂತ ಟಿಟಿಡಿ ಅಧ್ಯಕ್ಷರಾದ BR ನಾಯ್ಡು ಅವರು ತಿಳಿಸಿದ್ದಾರೆ. ವೈಕುಂಠ ದ್ವಾರ ದರ್ಶನಕ್ಕೆ ನಾವು ನಿರಂತರ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಕಟ್ಟುನಿಟ್ಟಿನ ವ್ಯವಸ್ಥೆಗಳೊಂದಿಗೆ ಉತ್ತರ ದ್ವಾರದ ಮೂಲಕ ದರ್ಶನ ಪಡಿತಾ ಇದ್ದು ಎಲ್ಲ ಭಕ್ತರು ಸಹ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಟಿಟಿಡಿ ಅಧ್ಯಕ್ಷರಾದ BR ನಾಯ್ಡು ಅವರು ತಿಳಿಸಿದ್ದಾರೆ.